ಇನ್ನೊಂದು ಕಡೆ ಘಟನೆ ನಂಬರ್ 6 ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಾಕ್ನಿಂದ ಹಳ್ಳಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಧ್ವಂಸ ಮಾಡ್ತಾ ಇರೋದವರು ಪಂಜಾಬ್ನ ಜಲಂಧರ್ನಲ್ಲಿ ಪಾಕಿಸ್ತಾನದಿಂದ ದಾಳಿಯಾಗಿದೆ. ಗ್ರಾಮಗಳಲ್ಲಿ ಪಾಕಿಸ್ತಾನದ ಡ್ರೋನ್ನ ತುಣುಕುಗಳ ಪತ್ತೆಯಾಗಿದೆ. ಡ್ರೋನ್ನ ಪೀಸ್ಗಳಿರ್ತಾವಲ್ವಾ ಅವೆಲ್ಲವೂ ಕೂಡ ಅಲ್ಲಿ ಸಿಕ್ಕಿದೆ. ಪಂಜಾಬ್ನ ಜಲಂಧರ್ನಲ್ಲಿ ಆಗಿರತಕ್ಕಂಥ ಘಟನೆ ಇದು. ಪಂಜಾಬ್ನ ಜಲಂಧರ್ನ ಕಂಗನಿವಾಲ್ ಗ್ರಾಮದಲ್ಲಿ ಬ್ಲಾಸ್ಟ್ ಆಗಿದೆ. ಇಲ್ಲಿ ಮನೆಗಳ ಮೇಲಿನ ನೀರಿನ ಟ್ಯಾಂಕ್ ಮೇಲೆ ಬಿದ್ದಿದೆ ಇಲ್ಲಿ ಒಂದು ಡ್ರೋನ್. ಫಿರೋಜ್ಪುರದ ಒಂದೇ ಕುಟುಂಬದ 3 ಜನ ಸದಸ್ಯರಿಗೆ ಗಾಯ ಆಗಿದೆ. ಇಲ್ಲಿ ಗಡಿ ಜಿಲ್ಲೆಗಳಾದ ಅಮೃತ್ಸರದ ಗುರುದಾಸ್ಪುರ್, ಪಠಾಣ್ಕೋಟ್, ಫಿರೋಜ್ಪುರ, ಫಜಿಲ್ಕಾದಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಆತಂಕ ನಿರ್ಮಾಣ ಆಗಿದೆ. ಏನೋ ಎತ್ತೋ ಡ್ರೋನ್ ಬರ್ತಾ ಇದೆ, ಹೊಡಿತಾ ಇದ್ದಾರೆ, ನಮ್ಮ ಗತಿ ಏನಪ್ಪ ಅಂತೇಳಿ. ಇದೇನು ಕತೆ ಇದು ಅಂತ ಇದೆಲ್ಲನೂ ಇಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಬ್ರೀಚ್ ಆಗಿ ಬರ್ತಾ ಇರುವಂಥದ್ದು. ಓಕೆ, ಇದು ಏನು ನಡೆದಿದೆ ಇದು. ಓಕೆ, ಈ ಡ್ರೋನ್ಸ್ ಏನಿದೆಯಲ್ಲ ಇದನ್ನು ಪಾಕಿಸ್ತಾನ್ ಮಿಲಿಟ್ರಿ ಟಾರ್ಗೆಟ್ಸ್ ಮೇಲೆ ಬಿಡ್ತಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಜನ ಇರೋ ಕಡೆನೇ ಹೊಡೆಯೋದು. ನಾನೇನಕ್ಕೆ ಹೇಳ್ತಿದ್ದೀನಿ ಇದನ್ನು ಅಂತ ಹೇಳಿದ್ರೆ, ನಾನು ಸ್ಪೆಸಿಫಿಕ್ ಆಗಿ ಈ ಪಾಯಿಂಟ್ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಮಗೆ ಒಂದು ಲೈಸೆನ್ಸ್ ಕೊಡ್ತಾ ಇದೆ ಈಗ. ಗೋ ಆಫ್ಟರ್ ದೆಮ್. ನಾವು ಈಗಲೂ ರಿಸ್ಟ್ರೇಂಟ್. ಇವತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಪ್ಲಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಮ್ಮ ಆಫೀಸರ್ಸ್ ಇವತ್ತು ಬಂದು ಏನು ಇದು ಮಾಡಿದ್ರು, ಏನು ಹೇಳ್ತಾರೆ, ಬ್ರೀಫಿಂಗ್ ಏನು ಮಾಡಿದ್ದಾರೆ, ಅದರಲ್ಲಿ ನಾವು ಈಗಲೂ ಹೇಳ್ತಾ ಇದ್ದೀವಿ, ವಿ ಆರ್ ಸ್ಟಿಲ್ ರಿಟಾಲಿಯೇಟಿಂಗ್ ಇನ್ ಎ ರೆಸ್ಪಾನ್ಸ್ ಮೋಡ್. ನಾವು ಬರೀ ರೆಸ್ಪಾಂಡೇ ಮಾಡ್ತಿದ್ದೀವಿ ಈಗಲೂ. ನಾವು ಇನ್ನೂ ಅಗ್ರೆಸಿವ್ ಮೋಡ್ಗೆ ನಾವು ಹೋಗಿಲ್ಲ ಫಸ್ಟ್ಲಿ. ಆ್ಯಂಡ್ ಸಿವಿಲಿಯನ್ ಟಾರ್ಗೆಟ್ಸ್ನ ನಾವು ಈಗಲೂ ಎಂಗೇಜ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಓಕೆ, ಇವತ್ತು ಪ್ರೆಸ್ ಬ್ರೀಫ್ ನೋಡಿದ್ರೆ ಅದು ಗೊತ್ತಾಗುತ್ತೆ. ಎಸ್ಕಲೇಟರಿ ಲ್ಯಾಡರ್ ಅಂತ ಏನಿದೆ, ಆ ಲ್ಯಾಡರ್ ಮೇಲ್ಗಡೆ ಹೋಗ್ತಾ ಇರೋದು ಪಾಕಿಸ್ತಾನನೇ. ಯಾಕಂದರೆ ಸೆಕೆಂಡ್ ಬೈ ಸೆಕೆಂಡ್ ಅವರು ಡಿಸ್ಪರೇಟ್ ಆಗ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಒಂದು ಪ್ರೊಫೆಷನಲ್ ಆರ್ಮಿ ಟು ಆರ್ಮಿ ಯುದ್ಧ ಅನ್ನೋದು ಏನು ನಡೆಯುತ್ತೆ, ಅದನ್ನು ನಡೆದಾಗ ಜನರಲಿ ಇಟ್ ಈಸ್ ಅನ್ಕಾಲ್ಡ್ ಫಾರ್ ನೀವು ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡ್ತೀರಾ ಅಂತ. ಸಿವಿಲಿಯನ್ಸ್ನ ಆ ರೀತಿ ಟಾರ್ಗೆಟ್ ಮಾಡಬಾರ್ದು. ಬಟ್ ಅವರ ಒಂದೊಂದು ಟಾರ್ಗೆಟ್ ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ನಮ್ಮದು ಎಷ್ಟಾಗಿದೆ ನೋಡಿ. ಪ್ರತಿಯೊಂದು ಟಾರ್ಗೆಟ್ ಏನಿದೆ ಅದು ಎಲ್ಲನೂ ಸಿವಿಲಿಯನ್ ಟಾರ್ಗೆಟ್ಸೇ. ನಾವು ಟಾರ್ಗೆಟ್ ಮಾಡ್ತಿರೋದು ಇನ್ಕ್ಲೂಡಿಂಗ್ ನಿನ್ನೆ ರಾತ್ರಿ ಏನು ನಡೆದಿದೆ ಅದು ಕೂಡ ಟೆರರ್ ಕ್ಯಾಂಪ್ಗಳೇನೆ ನೆನ್ನೆ ನಡೆದಿರೋದು ಅಲ್ಲಿ. ಸೊ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅನ್ ಅನ್ಎಥಿಕಲ್ ಆರ್ಮಿ ವಿಚ್ ಈಸ್ ಪಾಕಿಸ್ತಾನ್ ಆರ್ಮಿ. ಇದಕ್ಕಿನ್ನ ಒಳ್ಳೇದನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೋ ಕೆಲವೊಂದು ತಪ್ಪಿಸ್ಕೊಂಡ್ಬಂದು ಡ್ರೋನ್ಸ್ ಈ ರೀತಿ ಬಿದ್ದು ಹಿಂಗಾಗಿದೆ. ಬಟ್ ಅಕಾರ್ಡಿಂಗ್ ಟು ನಮ್ಮ ಪ್ರೆಸ್ ಬ್ರೀಫ್ ಇವತ್ತು ಏನು ನಡೀತು, ಅಕಾರ್ಡಿಂಗ್ ಟು ದ್ಯಾಟ್ 400 ಔಟ್ ಆಫ್ 400 ಬಂದಿದ್ರೆ ಇನ್ನು ಯಾವ ಪರಿಸ್ಥಿತಿ ಆಗಿರ್ಬೇಡ, ಇನ್ನೆಷ್ಟು ಡೆತ್ಸ್ ಆಗಿ ಅಲ್ಲೊಂದು ಇಲ್ಲೊಂದು ಮಿಸ್ ಆಗತ್ತೆ. ಸಿ ದಟ್ 100% ಎಫಿಕಸಿ ಕೊಡ್ತೀನಿ ಅಂತ ಯಾರೂ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ನೋ ಸಿಸ್ಟಮ್ ಈಸ್ ಸೋ ಗುಡ್. ಓಕೆ, ಅಷ್ಟು ಚೆನ್ನಾಗಿರಲ್ಲ. ಬಟ್ ದಿಸ್ ಇಸ್ ಎಕ್ಸ್ಪೆಕ್ಟೆಡ್. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್. ಬರ್ತಾ ಇರುತ್ತೆ. ಓಕೆ, ಘಟನೆ ನಂಬರ್ 7. ನಮಗೆ ಒಂದೊಂದು ಘಟನೆಯ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ 24 ಗಂಟೆಗಳಲ್ಲಿ ಏನೇನು ನಡೆದಿದೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಅಂಥೇಳಿ. ಪಾಕ್ ಕ್ಷಿಪಣಿಯನ್ನು ಭಾರತ ಧ್ವಂಸ ಮಾಡಿರೋದು ಇದೆಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಪಾಕ್ ಕ್ಷಿಪಣಿಯನ್ನು ಭಾರತ ಧ್ವಂಸ ಮಾಡಿರೋದು. ಇದು ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದಂಥ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರ್ತಕ್ಕಂಥ ತಿರುಗೇಟಿದು. ಬಾರ್ಮರ್ನಲ್ಲಿ ಕ್ಷಿಪಣಿ ಅವಶೇಷಗಳನ್ನು ಸಂಗ್ರಹ ಮಾಡಲಾಗಿದೆ. ಇಲ್ಲಿ ಪೊಲೀಸ್ ವಾಹನದಲ್ಲಿ ಪಾಕ್ ಕ್ಷಿಪಣಿ ಅವಶೇಷವನ್ನು ಶಿಫ್ಟ್ ಕೂಡ ಮಾಡಲಾಗಿದೆ. ಜೈಸಲ್ಮೇರ್ ಮತ್ತು ಪೋಖ್ರನ್ನಲ್ಲೂ ಕೂಡ ಪಾಕ್ನ ಮಿಸೈಲ್ಗಳು ಪತ್ತೆಯಾಗಿದೆ ಅಂತ ಹೇಳಿ ಇಲ್ಲಿ ಅಲ್ಲಿವರೆಗೂ ಹೋಗಿದೆ ಅಂತ. ಬಾರ್ಮರ್ ಆಗಲಿ ಪೋಖ್ರನ್ ಗೊತ್ತಲ್ಲ, ಅಣು ಪರೀಕ್ಷೆ ಮಾಡಿದಂಥ ಒಂದು ಜಾಗ, ಅಲ್ಲಿ ಅವಶೇಷಗಳು ಸಿಕ್ಕಿದೆ. ಅದನ್ನೆಲ್ಲ ಪೊಲೀಸ್ ವಾಹನದಲ್ಲಿ ಎತ್ಕೊಂಡು ಹೋಗ್ತಾ ಇರೋದು. ಹೌದು. ಸಿ ನಾನು ಹೇಳಿದೆ ಅಲ್ವಾ, ಮಿಸೈಲ್ಸ್ ಅಂತ ಬಂದಾಗ ದೇ ಆರ್ ಫೈರಿಂಗ್ ಇಂಡಿಸ್ಕ್ರಿಮಿನೇಟ್ಲಿ ಆ್ಯಂಡ್ ದೇ ಆರ್ ಫೈರಿಂಗ್ ಬ್ಲೈಂಡ್. ಯಾಕಂದರೆ ಒಂದು ನಾನು ಹೇಳಿದಾಗೆ, ಒಂದು ಅವ್ರಿಗೆ ತುಂಬ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಅವರ ಏರ್ ಡಿಫೆನ್ಸ್ ಸಿಸ್ಟಮಿಗೆ ಆಲ್ರೆಡಿ ನಾಶ ಆಗಿಬಿಟ್ಟಿದೆ. ಆ್ಯಂಡ್ ಈಗ ಅವ್ರು ಫೈಟರ್ಸ್ ಟೇಕ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಒಂದೊಂದಾಗಿ ಡೈಲಿ ಬೇಸಿಸ್ ಮೇಲೆ ಅವರ ಏರ್ ಬೇಸಸ್ ಏನಿದೆ, ಏರ್ ಫೋರ್ಸ್ ಬೇಸಸ್ ಡೆಸ್ಟ್ರಾಯ್ ಆಗ್ತಾ ಹೋಗ್ತಾ ಇದೆ. ಈಗ ಇನ್ ಅನ್ ಅಟೆಂಪ್ಟ್ ಟು ಶೋ ದೇರ್ ಪೀಪಲ್ ದಟ್ ಎಸ್ ನಾವು ಏನೋ ಮಾಡ್ತಿದ್ದೀವಿ ಅಂತ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಏನಿದೆ ಮಿಸೈಲ್ಸ್ದು, ಅದು ಪಾಕಿಸ್ತಾನ ಕಡೆಯಿಂದ ಈಗ ನಡೀತಿದೆ ನಮ್ಮ ಸಿವಿಲಿಯನ್ ಏರಿಯಾಸ್ ಮೇಲೆ. ಆ್ಯಂಡ್ ಈ ಪೋಖ್ರನ್ ಆ್ಯಂಡ್ ಇದು ಏನು ಹೇಳ್ತಾರೆ ಬಾಡ್ಮೇರ್ ಇದೆಲ್ಲ ಏನಿದೆ, ಇದೆಲ್ಲನೂ ಇಂಟರ್ನ್ಯಾಷನಲ್ ಬಾರ್ಡರ್ ಹತ್ತಿರ ಇರೋವಂಥ ಏರಿಯಾಸ್. ಕನಿಷ್ಠ ಹತ್ತಿರ ಅಂದರೆ 5-10 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಯಾಕಂದರೆ ಪೋಖ್ರನ್ ಈಸ್ ಡೀಪ್ ಇನ್ಸೈಡ್ ಥಾರ್ ಡೆಸರ್ಟ್. ಅರ್ಥ ಆಯ್ತಾ? ಇವೆಲ್ಲ ಆ ರೀತಿ ಏರಿಯಾಸ್. ಆ್ಯಂಡ್ ಅವರು ಟಾರ್ಗೆಟ್ ಮಾಡ್ತಿರೋದೇ ವಿಲೇಜಸ್ನ. ಅವ್ರು ಟಾರ್ಗೆಟ್ ಮಾಡ್ತಿರೋದೇ ನಮ್ಮ ಸಿವಿಲಿಯನ್ಸ್ನ. ಈಗ ಅವ್ರಿಗೆ ಏನಂದರೆ ತೋರಿಸ್ಬೇಕು, ಹಮ್ನೆ ಇಂಡಿಯನ್ಸ್ಕೋ ಮಾರ, ಹಮ್ನೆ ಹಿಂದೂಸ್ತಾನಿಯಂಕೋ ಮಾರ, ಇದು ಒಂದು ಹೇಳಿದ್ರೆ ಸಾಕು. ಹಮ್ನೆ ಇಂಡಿಯನ್ ಆರ್ಮಿಕೋ ಮಾರ ಅಂತ ಅವ್ರು ಹೇಳೋಕ್ಕೆ ಆಗಲ್ಲ. ಹಮ್ನೆ ಇಂಡಿಯನ್ ಏರ್ಫೋರ್ಸ್ಕೋ ಮಾರ ಅಂತ ಹೇಳ್ಬಿಟ್ಟು ಅವ್ರು ಹೇಳೋಕ್ಕೆ ಆಗಲ್ಲ. ಅವ್ರು ಏನು ಹೇಳಿದ್ರು ಹಮ್ನೆ ಇಂಡಿಯನ್ಸ್ಕೋ ಮಾರ. ಆ ಲೆವೆಲ್ಗೆ ಒಂದು ಪ್ರೊಫೆಷನಲ್ ಆರ್ಮಿ ಬಂದಿದೆ. ದೇ ಆರ್ ಡೈರೆಕ್ಟ್ಲಿ ಟಾರ್ಗೆಟಿಂಗ್ ದ ಸಿವಿಲಿಯನ್ಸ್. ನಾನು ಹೇಳ್ತೀನಿ, ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಆ್ಯಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಂಡ್ ಹಿಯರ್. ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಮುಗಿಯತ್ತೆ.
ಇವತ್ತು ಒಂದು ಪ್ರೊಫೆಸಿ ಹೇಳ್ತೀನಿ ನಾನಿಲ್ಲಿ, ಭವಿಷ್ಯ ಅದು ಯಾವಾಗ ಮುಗಿಸೋದು ಇಂಡಿಯಾನೇನೆ. ಓಕೆ. ಆ್ಯಂಡ್ ಇಟ್ ವಿಲ್ ಬಿ ಟು ಅವರ್ ಫೇವರ್. ಓಕೆ. ಪ್ರಾಬಬ್ಲಿ ಇನ್ ಸಚ್ ಎ ಮ್ಯಾನರ್ 1971 ವಿಲ್ ರಿಪೀಟ್. ಪಾಕಿಸ್ತಾನ ಛಿದ್ರ ಆಗೋದಿದೆ. ಓಕೆ.